ಕೇವಲ 2 ಸಾಮಗ್ರಿನ ಬಳಸ್ಕೊಂಡು 10 ನಿಮಿಷದಲ್ಲಿ ಸೂಪರ್ ಸಾಫ್ಟ್ ಆಗಿರುವಂತಹ ಅವಲಕ್ಕಿ ದೋಸೆ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಅಷ್ಟೇ ರುಚಿಯಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹಾಗೂ ಮಕ್ಕಳ ಟಿಫಿನ್ಗೆ ಸೂಪರ್ ಆಗಿರುತ್ತೆ. ಹಾಗೆ ಇದರ ಜೊತೆ ತಿನ್ನೋಕೆ ಚಟ್ನಿ ಕೂಡ ಇದೇ ವಿಡಿಯೋದಲ್ಲಿ ನೋಡೋಣ. ಇವಾಗ ಮೊದಲಿಗೆ ಚಟ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಕಡೆಯಲ್ಲಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಬೆಳ್ಳುಳ್ಳಿ ಹಾಕ್ಕೊಂಡಿನಿ. ಹಾಗೆ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಪೂರ್ತಿಯಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಮೊದಲಿಗೆ ಈರುಳ್ಳಿ ಹಸಿ ವಾಸನೆ ಹೋಗಿದೆ. ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಟೊಮೆಟೊ ಹಾಕ್ತಿದ್ದೀನಿ. ಟೊಮೆಟೊ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪನೇ ಹುಣಸೆ ಹಣ್ಣು ಹಾಕ್ತಿದ್ದೀನಿ. ಹುಣಸೆ ಹಣ್ಣು ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿಣ, ರೆಡ್ ಖಾರದ ಪುಡಿ, ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ನಾನಿಲ್ಲಿ ಹಾಕ್ಕೊಂಡಿನಿ. ಇವಾಗ ಟೊಮೆಟೊ ಪೂರ್ತಿ ಸಾಫ್ಟ್ ಆಗೋ ತನಕ ಇದನ್ನು ಬೇಯಿಸ್ಕೊಂಡು ತಗೋಬೇಕು. ಟೊಮೆಟೊ ನೋಡಿ ಪೂರ್ತಿ ಸಾಫ್ಟ್ ಆಗಿದೆ. ಇವಾಗ ಕೊನೆಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು 10 ಸೆಕೆಂಡ ಹುರ್ಕೊಂಡಿನಿ. ಇವಾಗ ಗ್ಯಾಸ್ನ ಬಂದ್ ಮಾಡ್ಕೊಂಡು ಇದನ್ನು ಪ್ಲೇಟ್ಗೆ ಹಾಕಿಡ್ತೀನಿ. ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೋಬೇಕಿದು. ಓಕೆ, ಇವಾಗ ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಸೇರಿಸ್ತಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಬಾರ್ದು, ಹಾಗೆಯೇ ಇದನ್ನು ತರಿಯಾಗಿ ರುಬ್ಕೊಂಡು ತಗೋಬೇಕು. ನಮ್ಮ ಚಟ್ನಿ ರೆಸಿಪಿ ರೆಡಿಯಾಗಿದೆ. ಇದಕ್ಕೆ ಬೇಕಿದ್ರೆ ನೀವು ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪನೇ ಈರುಳ್ಳಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಓಕೆ, ಮಿಕ್ಸ್ ಮಾಡ್ಕೊಂಡಿನಿ. ಬೇಕಿದ್ರೆ ಇದಕ್ಕೆ ಸಣ್ಣದಾಗಿ ಒಗ್ಗರಣೆ ಕೂಡ ಮಾಡ್ಕೋಬೋದು. ಒಗ್ಗರಣೆ ಕೂಡ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪನೇ ಸಾಸಿವೆ ಹಾಕ್ಕೊಂಡಿನಿ. ಇವಾಗ ಸಾಸಿವೆ ಸಿಡಿದಾದ್ಮೇಲೆ ಇದಕ್ಕೆ ಒಂದು ಅರ್ಧ ಚಮಚ ಉದ್ದಿನಬೇಳೆ ಹಾಗೂ ಒಂದು ಅರ್ಧ ಚಮಚ ಕಡಲೆಬೇಳೆ ಹಾಕ್ಕೊಂಡಿನಿ. ಇವೆರಡು ಬೇಳೆ ಸ್ವಲ್ಪನೇ ಕೆಂಪಾದ್ಮೇಲೆ ಇದಕ್ಕೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ ಮತ್ತು ಹಿಂಗೆ ಹಾಕ್ಕೊಂಡಿನಿ ಒಂದು ಸ್ವಲ್ಪನೇ. ಇಷ್ಟಾದರೆ ಸಾಕು, ಒಗ್ಗರಣೆ ರೆಡಿಯಾಗುತ್ತೆ. ಇವಾಗ ಈ ಒಗ್ಗರಣೆ ಇದರಲ್ಲಿ ಹಾಕಿದರೆ ನಮ್ಮ ಚಟ್ನಿ ರೆಸಿಪಿ ರೆಡಿಯಾಗುತ್ತೆ. ಇವಾಗ ಅವಲಕ್ಕಿ ದೋಸೆ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಬಾಂಬೆ ರವಾನ ಹಾಕ್ಕೊತಿದ್ದೀನಿ. ಅಂದರೆ ನಾವು ಉಪ್ಪಿಟ್ಟು ಮಾಡ್ಲಿಕ್ಕೆ ಯೂಸ್ ಮಾಡ್ತೇವಲ್ಲ ಅದೇ ರವೆ ತೊಗೊಂಡಿದ್ದೀನಿ. ಚಿರೋಟೆ ರವೆ ಕೂಡ ತೊಗೋಬೋದು ಇದಕ್ಕೆ. ಇವಾಗ 1 ಕಪ್ ನೀರು ಹಾಗೆ 1 ಕಪ್ ಆಗುವಷ್ಟು ರವಾನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸಪ್ರೇಟಾಗಿ ನೆನೆಯೋದಕ್ಕೆ ಬಿಡ್ತಿದ್ದೀನಿ. ಇನ್ನೊಂದು ಮಿಕ್ಸಿಂಗ್ ಬೌಲ್ನಲ್ಲಿ ಯಾವ ಕಪ್ಪಿಲೆ ರವೆ ತೊಗೊಂಡಿನಲ್ವ ಅದೇ ಕಪ್ಪಿಲೆ ಅರ್ಧ ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದು ಕೂಡ ಕ್ಲೀನಾಗಿ ಒಂದ್ಸಲ ತೊಳೆದು ತೊಗೋಬೇಕು. ಮೊದಲಿಗೆ ಒಂದ್ಸಲ ನೀರು ಹಾಕ್ಕೊಂಡು ಕ್ಲೀನಾಗಿ ತೊಳೆದು ತೊಗೊಂಡಾದ್ಮೇಲೆ ಇದಕ್ಕೆ ನೀರನ್ನ ಸಪ್ರೇಟಾಗಿ ಮಾಡ್ತಿದ್ದೀನಿ. ಓಕೆ, ನೀರು ಫುಲ್ ಜಾನ್ತಿದ್ದೀನಿ ನಾನು, ಸ್ವಲ್ಪ ಕೂಡ ಬಿಡ್ತಿಲ್ಲ ಒಳಗಡೆ. ನೀರು ಜಾನಿದ ಮೇಲೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕ್ತಿದ್ದೀನಿ. ಮಜ್ಜಿಗೆ ಇದ್ದರೆ ಮಜ್ಜಿಗೆ ಕೂಡ ಹಾಕೋಬೋದು. ಓಕೆ, ಇವಾಗ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಬೇಕಿದ್ರೆ ಇವಾಗ ಮೊಸರು ಮಿಕ್ಸ್ ಆದಮೇಲೆ ಈ ರವೆಗೆ ಸೇರಿಸ್ಬೋದು. ಓಕೆ, ಇವಾಗ ಎರಡು ಮಿಕ್ಸ್ ಮಾಡ್ಕೊಂಡು ಒಂದು 5ರಿಂದ 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಟೈಮ್ ಇಲ್ಲ ಅಂದರೆ ಹಾಗೆಯೇ ರುಬ್ಕೊಂಡು ತೊಗೋಬೋದು ಮಿಕ್ಸಿ ಜಾರ್ಗೆ. ಸೊ ಮೊದಲಿಗೆ ಇವಾಗ ಈ ಅವಲಕ್ಕಿನ ಸೇರಿಸ್ತಿದ್ದೀನಿ. ಅವಲಕ್ಕಿ ಹಾಗೂ ಈ ರವೆ ಎರಡೂ ಒಂದೇ ಸಲ ಹಾಕ್ಕೊಂಡು ರುಬ್ಕೋಬೋದು. ಇಲ್ಲಿ ನನಗೆ ಸಣ್ಣ ಮಿಕ್ಸಿ ಜಾರ್ ಅನ್ನಿಸ್ತು. ಹೀಗಾಗಿ ನಾನು ವಾಪಸ್ ಹಾಕಿದ್ಮೇಲೆ ಮತ್ತೆ ವಾಪಸ್ ಮಿಕ್ಸಿಂಗ್ ಬೌಲ್ದಾಗೆ ಹಾಕ್ತಿದ್ದೀನಿ. ಅಂದರೆ ರುಬ್ಬೋಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ರೀತಿ ಫುಲ್ಲಾಗಿದೆ ಇದು. ಇವಾಗ ಇದಕ್ಕೆ 1 ಚಮಚ ಸಕ್ಕರೆ ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ. ಇವೆರಡೂ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 2 ಭಾಗ ಮಾಡ್ಕೊಂಡು ಇದನ್ನು ರುಬ್ಕೊಂಡು ತೊಗೋಬೇಕು. ಸೊ ಮೊದಲಿಗೆ ಹಾಕಿದ್ದ ಅಲ್ವಾ, ಅದು ಫುಲ್ ಫ್ಯಾಕ್ ಅನ್ನಿಸ್ತು ನನಗೆ. ಹೀಗಾಗಿ ವಾಪಸ್ ಇದರಲ್ಲಿ ಹಾಕಿದ್ದೀನಿ. ಇವಾಗ ಇದನ್ನು 2 ಭಾಗ ಮಾಡ್ಕೊಂಡು ಸ್ಮೂತಾಗಿ ರುಬ್ಕೊಂಡು ತೊಗೊತಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ, ಜಾಸ್ತಿ ಇಲ್ಲ. ನೋಡಿ ಈ ರೀತಿ ಸ್ಮೂತಾಗಿ ಇದನ್ನು ರುಬ್ಕೊಂಡು ತೊಗೋಬೇಕು. ದೋಸೆ ಹಿಟ್ಟು ಇರುತ್ತೆ ನೋಡಿ, ಅದೇ ರೀತಿ ಆಗಿರಬೇಕು ಇದೇ ಹಿಟ್ಟು. ಸೊ ಸೆಕೆಂಡ್ ಟೈಮಿಗೆ ನಾನಿಲ್ಲಿ ನೀರು ಹಾಕಿಲ್ಲ, ಹಾಗೇ ರುಬ್ಕೊಂಡು ತೊಗೊಂಡಿದ್ದೀನಿ. ಓಕೆ, ನೀಟಾಗಿ ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ದೋಸೆ ಹಿಟ್ಟು ಇರುತ್ತೆ ನೋಡಿ, ಅದಕ್ಕಿಂತ ಲೈಟಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಅಷ್ಟೇ. ಕೊನೆಗೆ ಇದಕ್ಕೆ 1 ಚಿಟಿಕೆ ಆಗೋಷ್ಟು ನಾನಿಲ್ಲಿ ಅಡುಗೆ ಸೋಡಾ ಹಾಕ್ತಿದ್ದೀನಿ. ಹಾಗೆ 1 ಚಮಚ ನೀರು ಹಾಕ್ಕೊಂಡಿದ ಮೇಲೆ ಅಡುಗೆ ಸೋಡಾ ಇಷ್ಟ ಇಲ್ಲ ಅನ್ನೋದಾದರೆ ಇಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಈನೋ ಪೌಡರ್ ಕೂಡ ಹಾಕೋಬೋದು. ಇಲ್ಲಿ ನಾನು ದೋಸೆ ತವ ಇಟ್ಕೊಂಡಿನಿ. 1 ಹನಿ ಎಣ್ಣೆ ಮಾತ್ರ ಹಚ್ತಿದ್ದೀನಿ. ಇಲ್ಲಿ ಎಣ್ಣೆ ಇಷ್ಟ ಇಲ್ಲ ಅಂದರೆ ಟೋಟಲಿ ಸ್ಕಿಪ್ ಕೂಡ ಮಾಡ್ಬೋದು. ಎಣ್ಣೆ ಹಚ್ಚಲಿಲ್ಲ ಅಂದರೂ ಕೂಡ ಇದು ಸೂಪರ್ ಸಾಫ್ಟಾಗಿ ಬರುತ್ತೆ ದೋಸೆ. ಸೊ ಎಣ್ಣೆ ಹಚ್ಚೋದೇ ಬೇಡ, ಹಾಗೆ ಕೂಡ ಮಾಡ್ಕೋಬೋದು ಈ ದೋಸೆ. ವಾವ್, ನೋಡಿ ಯಾವ ರೀತಿಯಾಗಿ ಕಾಣ್ತಿದೆ ಅಂತ ನಿಮಗೆ ಸಮೀಪಲಿಂದ ತೋರಿಸ್ತಿದ್ದೀನಿ. ಜೇನುಗೂಡು ಯಾವ ರೀತಿ ಇರುತ್ತೆ ನೋಡಿ, ಅದೇ ರೀತಿಯಾಗಿ ಕಾಣ್ತಿದೆ
ನೀವು ನೋಡ್ತಿರ್ಬೋದು ಎಷ್ಟು ಮಸ್ತಾಗಿ ಹೋಲ್ ಬಂದಿದೆ ಅಂತೇಳಿ. ಸೊ ಮೇಲೆ ಒಂದು ಹನಿ ಎಣ್ಣೆನ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿದ್ದನ್ನು ಉಲ್ಟಾ ಕೂಡ ನಾನು ಬೇಯಿಸ್ಕೊಂಡು ತೊಗೊತಿದ್ದೀನಿ. ತುಂಬ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಸೊ ಅಷ್ಟೇ ರುಚಿ ಕೂಡ ತಿನ್ನೋಕೆ ಇದು. ವಾವ್, ನೋಡಿ ಏನು ಸಖತ್ತಾಗಿ ಕಾಣ್ತಿದೆ ಅಂತ ನಿಮಗೆ ಸಮೀಪಲಿಂದ ತೋರಿಸ್ತಿದ್ದೀನಿ. ಸೂಪರಾಗಿ ಬಂದಿದೆ ನಮ್ಮ ಅವಲಕ್ಕಿ ದೋಸೆ. ಓಕೆ, ಎಲ್ಲನೂ ಇದೇ ರೀತಿ ರೆಡಿ ಮಾಡ್ಕೋಬೋದು. ನೀವು ಇಲ್ಲಿ ಎಣ್ಣೆನೇ ಹಚ್ಚೋದೇ ಬೇಕಾಗಿಲ್ಲ, ಹಾಗೆಯೇ ಮಾಡ್ಕೋಬೋದು. ಓಕೆ, ನಾನಿಲ್ಲಿ ಸೆಕೆಂಡ್ ಟೈಮಿಗೆ ಮತ್ತು ಥರ್ಡ್ ಟೈಮಿಗೆ ಎಣ್ಣೆ ಏನು ಹಚ್ಚಿಲ್ಲ, ಹಾಗೆಯೇ ಮಾಡ್ಕೊತಿದ್ದೀನಿ. ಫಸ್ಟ್ ಸಲ ಹಾಕುವಾಗ ಮಾತ್ರ ನಾನು ಜಸ್ಟ್ ಒಂದು ಹನಿ ಮಾತ್ರ ಎಣ್ಣೆ ಹಚ್ಚಿದ್ದ. ನೋಡಿ ಇದು ಕೂಡ ಎಷ್ಟು ಸೂಪರಾಗಿ ಬಂದಿದೆ ಅಂಥೇಳಿ. ಅಷ್ಟೇ ಜೇನುಗೂಡು ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿಯಾಗಿ ಕಾಣ್ತಿದೆ. ಸೊ ಥರ್ಡ್ ದೋಸೆ ಕೂಡ ನೀವು ನೋಡ್ತಿರ್ಬೋದು. ಸೊ ಎತ್ತಾಕೋ ಟೈಮಿಗೆ ಮಾತ್ರ ನಾನಿಲ್ಲಿ ಮೇಲೆ ಒಂದು ಹನಿ ಎಣ್ಣೆ ಹಚ್ತಿದ್ದೀನಿ. ಬಟ್ ಮೊದಲಿಗೆ ಹಿಟ್ಟು ನಾನಿಲ್ಲಿ ಹಾಗೇ ಹಾಕ್ತಿದ್ದೀನಿ, ಎಣ್ಣೆ ಏನು ಹಚ್ಚಿಲ್ಲ ಇಲ್ಲಿ. ಓಕೆ, ನೋಡಿ ನಮ್ಮ ಥರ್ಡ್ ದೋಸೆ ಕೂಡ ಎಷ್ಟು ಸೂಪರಾಗಿ ಸಾಫ್ಟಾಗಿ ಬಂದಿದೆ ನೋಡಿ. ಸೊ ಜೇನುಗೂಡು ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿ ಕಾಣ್ತಿದೆ ಇದು ಹೊರಗಡೆ. ಸೂಪರ್ ಸಾಫ್ಟ್ ಆಗಿರುವಂತಹ ಅವಲಕ್ಕಿ ದೋಸೆ ಹಾಗೂ ಸ್ಪೈಸಿ ಟೊಮೆಟೊ ಚಟ್ನಿ ರೆಸಿಪಿ ರೆಡಿಯಾಗಿದೆ. ಈ ಚಟ್ನಿನ ನೀವು ಚಪಾತಿ, ರೊಟ್ಟಿ ಹಾಗೂ ಬಿಸಿ ಅನ್ನ ಕೂಡ ಹಾಕ್ಕೊಂಡು ತಿನ್ಬೋದು. ಹಾಗೆ ದೋಸೆ ಕೂಡ ಸೂಪರಾಗಿರುತ್ತೆ. ಈ ಚಟ್ನಿ ಸಿಂಪಲ್ ಆಗಿರುತ್ತೆ, ಟ್ರೈ ಮಾಡಿ ನೋಡಿ. ಈ ದೋಸೆ ಮಾತ್ರ ಸೂಪರ್ ಸಾಫ್ಟಾಗಿ ಅಷ್ಟೇ ರುಚಿಯಾಗಿ ಬಂದಿತ್ತು. ಓಕೆ, ಥ್ಯಾಂಕ್ ಯು.